ನಮಸ್ಕಾರ ಆತ್ಮೀಯ ವೀಕ್ಷಕರೇ. ಇವತ್ತಿನ ರೀಡಿಂಗಲ್ಲಿ ಯಾರೆಲ್ಲ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿದ್ದೀರಾ, ಬ್ರೇಕಪ್ ಸಿಚುವೇಷನಲ್ಲಿದ್ದೀರಾ, ಹಾಗೆ ಸಪ್ರೇಷನಲ್ಲಿದ್ದೀರಾ, ನಿಮಗೋಸ್ಕರ ಈ ಒಂದು ರೀಡಿಂಗ್ ಆಗಿರುತ್ತೆ. ಇದೊಂದು ಪವರ್ಫುಲ್ ಆಗಿರುವಂತಹ ಜನರಲ್ ರೀಡಿಂಗ್. ನಿಮಗೆ ರೆಸನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡೋದಕ್ಕೆ ಕಂಟಿನ್ಯೂ ಮಾಡ್ತೀರಾ. ಅದರ್ವೈಸ್ ನೀವು ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಬಹುದು. ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಪರ್ಸನ್ ಅವರ ಮುಂದಿನ ನಡೆ ಏನಾಗಿದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಇಲ್ಲಿ ಪ್ರೀತಿ ಅಂತ ಹೇಳಿದ್ರೆ ಕೇವಲ ಒಬ್ರನ್ನೊಬ್ರನ್ನ ಭೇಟಿ ಮಾಡೋದೊಂದೇ ಅಲ್ಲ, ಅದಕ್ಕೂ ಹೆಚ್ಚಾಗಿ ಎರಡು ಆತ್ಮಗಳ ಒಂದು ಕಾಸ್ಮಿಕ್ ಕನೆಕ್ಷನ್ ಏನಿರುತ್ತೆ ಅದು ಒಂದು ಪವರ್ಫುಲ್ ಆಗಿ ಕನೆಕ್ಟ್ ಆಗುವಂತಹ ಒಂದು ಪವರ್ಫುಲ್ ಆಗಿರುವಂತಹ ಎನರ್ಜಿ ಆಗಿರುತ್ತೆ ಅದು. ಓಕೆ, ಎಸ್, ಚೆಕ್ ಮಾಡೋಣ ರೀಡಿಂಗ್. ಅದಕ್ಕೂ ಮುಂಚೆ ಈ ಒಂದು ರೀಡಿಂಗ್ ಎನರ್ಜಿನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಪ್ರತಿಯೊಬ್ಬರು ಕೂಡ ಕಮೆಂಟಲ್ಲಿ ತಿಳಿಸ್ತೀರಾ, ವಿಧಿಯ ನಿರ್ಧಾರಕ್ಕೆ ನಾನು ಸಿದ್ಧ ಅಂತ ಹೇಳಿ ರೆಡ್ ಹಾರ್ಟ್ ಮಾರ್ಕನ್ನು ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ವಿಧಿಯ ನಿರ್ಧಾರಕ್ಕೆ ನಾನು ಸಿದ್ಧ ಅಂತ ಹೇಳಿಬಿಟ್ಟು. ಓಕೆ, ಡೆಸ್ಟಿನಿ ಇಂಗ್ಲೀಷಲ್ಲಿ ಸಿಂಪಲ್ ಆಗಿ ಕಮೆಂಟ್ ಮಾಡೋರು ಡೆಸ್ಟಿನಿ ಅಂತ ಹೇಳಿಬಿಟ್ಟು ರೆಡ್ ಹಾರ್ಟ್ ಮಾರ್ಕನ್ನು ಹಾಕಿ ಕಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಪೋರ್ಟ್, ನಿಮ್ಮೆಲ್ಲರ ಪ್ರೀತಿಗೆ. ಐ ಆಮ್ ರಿಯಲಿ ಥ್ಯಾಂಕ್ಫುಲ್, ರಿಯಲಿ ಐ ಆಮ್ ಕ್ರೇಜಿ. ನಿಮ್ಮ ಏನು ಕೆಲವೊಂದಷ್ಟು ವಿಷಯಗಳನ್ನ ಶೇರ್ ಮಾಡ್ಕೊಳ್ತಾ ಇದ್ದೀರಾ. ನಿಜವಾಗ್ಲೂ ತುಂಬಾ ಕಣ್ತುಂಬಿ ಬರುತ್ತೆ ಕೆಲವೊಂದು ವಿಷಯಗಳು. ಎಷ್ಟೋ ವರ್ಷಗಳಿಂದ ಮಾತಾಡ್ದಿರೋಂತಹ ವ್ಯಕ್ತಿ ನನ್ನ ಜೊತೆ ಇವಾಗ ಮಾತಾಡ್ತಿದ್ದಾರೆ ಅಂತ ಹೇಳಿದಾಗ ನನಗೆ ಖುಷಿ ಆಗುತ್ತೆ. ಆ ಒಂದು ವರ್ಷದ ನೋವು ನೀವು ಎಷ್ಟು ತಗೊಂಡಿರ್ಬೋದು ಅಲ್ವಾ? ನಿಮ್ಮ ವ್ಯಕ್ತಿಯಿಂದ ನೀವು ದೂರ ಇದ್ದಾಗ ಆ ವರ್ಷದ ನೋವುಗಳು ಅಥವಾ ವ್ಯಕ್ತಿಗೋಸ್ಕರ ಕಾದಿದಂತಹ ಸಮಯಗಳು ಎಷ್ಟು ಕಠಿಣ ಆಗಿರುತ್ತೆ. ಅದೇ ಸಮಯದಲ್ಲಿ ನೀವು ನನ್ನ ಹತ್ರ ಶೇರ್ ಮಾಡ್ಕೊಂಡಾಗ ಆ ಕ್ಷಣ ಆ ನೋವು ತಿಂದಂತಹ ಏನು ನಿಮಗದು ಜಸ್ಟ್ ನೋವು ತಿಂದೆ ಅಷ್ಟೇ ಆಗಿರುತ್ತೆ ಅಲ್ವಾ? ಆ ಖುಷಿ ಮುಂದೆ ಆ ನೋವು ಏನೂ ಅಲ್ಲ ಅಲ್ವಾ? ಸೊ ಆ ಥರ ನಂಗೆ ತುಂಬಾ ಖುಷಿ ಆಗುತ್ತೆ. ಅದನ್ನ ತುಂಬ ಜನ ಶೇರ್ ಮಾಡ್ಕೊಳ್ತಿದ್ದೀರಾ ರೀಡಿಂಗ್ ನೋಡಿ, ಅಥವಾ ನಿಮ್ಮ ಹತ್ರ ಪರ್ಸ್ನಲ್ ರೀಡಿಂಗ್ ತೊಗೊಂಡು ನನ್ನ ಲೈಫ್ ತುಂಬ ಚೆನ್ನಾಗಾಗಿದೆ ಅಂತ ಹೇಳಿ ನನ್ನ ಹತ್ರ ಶೇರ್ ಮಾಡ್ಕೊಳ್ತಿರಲ್ಲ. ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ಅದನ್ನು ಇಲ್ಲೆಲ್ಲ ನಾನು ಶೇರ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಅದು ಎಲ್ಲರದು ಪರ್ಸ್ನಲ್ ಇರುತ್ತೆ, ನಿಮ್ಮ ಹಾಗೆ ಎಲ್ಲರೂ ಕೂಡ ಅಲ್ವಾ? ನಿಮ್ಮ ಕೆಲವೊಂದಷ್ಟು ಪರ್ಸ್ನಲ್ ವಿಷಯಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ಕೊಳ್ಳೋಕ್ಕೆ ಯಾರೂ ಕೂಡ ಇಷ್ಟಪಡಲ್ಲ. ಸೊ ಆ ಒಂದು ಕಾರಣದಿಂದ ಅಷ್ಟೇ ನಾನು ನಿಮ್ಮ ಎದುರುಗಳ ತಂದಿದ್ದನ್ನು ಹೀಗೆ ಅಂತ ಹೇಳ್ತಾ ಇಲ್ಲ ಅಷ್ಟೇ. ಸೊ ಐ ನೋ ಅವ್ರು ಎಷ್ಟು ಖುಷಿ ಪಡ್ತಿದ್ದಾರೆ ಅಂತ ಅವ್ರಿಗೆ ಗೊತ್ತಿದೆ, ನಾನು ಎಷ್ಟು ಖುಷಿ ಪಟ್ಟೆ ಅನ್ನೋದು ನನ್ನ ಕ್ಲೈಂಟ್ಸಿಗೆ ಆ್ಯಂಡ್ ನನ್ನ ಯಾರು ಶೇರ್ ಮಾಡ್ಕೊಂಡಿರ್ತಾರೆ ಅವ್ರಿಗೆ ಗೊತ್ತಿರತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ಹೀಗೆ ನಿಮ್ಮ ಖುಷಿ ಕ್ಷಣಗಳು ಮುಂದುವರಿಲಿ. ಬ್ಲೆಸ್ ಮಾಡ್ತೀನಿ, ಹೀಲ್ ಮಾಡ್ತೀನಿ. ಪ್ರತಿಯೊಬ್ಬರು ಕೂಡ ನನ್ನ ಜೊತೆ ಕನೆಕ್ಟ್ ಆಗಿ. ಸೊ ನನ್ನ ಉದ್ದೇಶ ಅಷ್ಟೇ, ನಿಮ್ಮ ಲೈಫಲ್ಲಿ ನೀವು ಖುಷಿಯಾಗಿರಬೇಕು. ನಾನು ಎಷ್ಟು ನನ್ನ ಲೈಫಲ್ಲಿ ಖುಷಿಯಾಗಿದ್ದೀನಿ ಹಾಗೇನೆ ನೀವು ಕೂಡ ಖುಷಿಯಾಗಿರಬೇಕು. ಸೊ ಅದೇ ಉದ್ದೇಶದಿಂದ ನೀವು ನನ್ನ ಜೊತೆ ಕನೆಕ್ಟ್ ಆಗಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಜೊತೆ ಕನೆಕ್ಟ್ ಆಗಿ ಅಂತ ಹೇಳೋದು. ಓಕೆನಾ? ಎಸ್, ಥ್ಯಾಂಕ್ ಯು. ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಕಣ್ಣು ಮುಚ್ಚಿ ಈಗ ನಿಮ್ಮ ಪರ್ಸನ್ ಎನರ್ಜಿನ ಫೀಲ್ ಮಾಡ್ತೀರಾ. ಅವ್ರ ಹೆಸರನ್ನ ಮನಸ್ಸಲ್ಲೇ 3 ಬಾರಿ ಹೇಳ್ಕೊಳ್ತಾ ಫೀಲ್ ಮಾಡ್ತಾ ಹೇಳಿ. ಸುಮ್ಮನೆ ಪಟ ಅಂತ ಹೇಳಿ ಏನೋ ಒಂದು ಹೆಸರನ್ನ ಮನಸ್ಸಲ್ಲಿ ಸೌಮ್ಯ 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 ಅಂತ ಹೇಳ್ಕೊಳ್ಳೋದು, ಕಿರಣ್ 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 ಅಂತ ಹೇಳ್ಕೊಳ್ಳೋದು, ಈ ಥರ ಮಾಡಬೇಡಿ. ಓಕೆ, ಸೊ ಜಸ್ಟ್ ಸುಮ್ಮನೆ ಹೇಳಿದ್ದು, ಇದ್ಯಾವುದು ಸೌಮ್ಯ ಅಲ್ಲ, ಇದ್ಯಾವುದು ಕಿರಣ್ ಅಲ್ಲ, ಜಸ್ಟ್ ನನ್ನ ಒಂದು ಥಾಟ್ಸಲ್ಲಿ ಬಂತು, ಸೊ ಹೆಸರು ಬಂತು, ಸೊ ಹೇಳಿದೆ ಅಷ್ಟೇ. ಓಕೆ, ಎಸ್, ಫೀಲ್ ಮಾಡ್ತಾ ಹೇಳಿ. ಖುಷಿಯಾಗಿ ಫೀಲ್ ಮಾಡ್ತಾ ಅವ್ರ ಜೊತೆ ಕಳೆದಂಥ ಹ್ಯಾಪಿ ಮೂಮೆಂಟ್ನ ನೆನ್ಪು ಮಾಡ್ಕೊಳ್ತಾ ಹೇಳ್ತೀರಾ. ಆ್ಯಂಡ್ ಅದೇ ಮೂಮೆಂಟಲ್ಲಿ ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳಿ. ಈ ಒಂದು ರೀಡಿಂಗ್ ನಿಮ್ಮವರೆಗೆ ತಲುಪಿಸ್ತಾ ಇದೆ ಅಂತ ಹೇಳಿದ್ರೆ ರಿಯಲಿ ನೀವೆಲ್ಲೋ ಒಂದು ಕಡೆ ಲಕ್ಕಿ ಅಲ್ವಾ? ಸೊ ಯೂನಿವರ್ಸಿಗೆ ಥ್ಯಾಂಕ್ ಯು ಹೇಳಿ. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್, ಈ ಒಂದು ಅವಕಾಶನ ನನಗೆ ಕಲ್ಪಿಸ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ. ಆ್ಯಂಡ್ ಕಮೆಂಟಲ್ಲೂ ತುಂಬ ಜನ ಗ್ರ್ಯಾಟಿಟ್ಯೂಡ್ನ ಹೇಳ್ತೀರಾ. ವೆರಿ ಗುಡ್, ಅದನ್ನು ಕೂಡ ಮುಂದುವರಿಸಿ. ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಈ ಒಂದು ಕ್ಯಾಂಡಲ್ ಫ್ಲೇಮ್ ನೋಡ್ತಾ ಅವ್ರ ಹೆಸರನ್ನ ಮನಸ್ಸಲ್ಲೇ 3 ಸಲ ಫೀಲ್ ಮಾಡ್ತಾ ಹೇಳಿ. ಎಸ್, ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಆದಿಪರಾಶಕ್ತಿ ಜಗನ್ಮಾತೆ. ಓಕೆ, ವಾವ್, ಈ ಒಂದು ಪ್ರೀತಿಯಲ್ಲಿ ಕೆಲವೊಮ್ಮೆ ದೂರ ಇರೋದು ವಿಧಿ ಆಟ ಅಂತ ಕೆಲವೊಬ್ರು ಅನ್ಕೊಂಡ್ಬಿಟ್ಟಿದ್ದೀರಾ. ಇಲ್ಲಿ ವಿಧಿ ಆಟ ಅಲ್ಲ, ಬದಲಿಗೆ ನಿಮ್ಮ ಪ್ರೀತಿಯ ಆಳವನ್ನು ಪರೀಕ್ಷಿಸುತ್ತಿರುವಂತಹ ಬ್ರಹ್ಮಾಂಡದ ಒಂದು ವಿಧಾನ ಆಗಿರುತ್ತೆ, ಯೂನಿವರ್ಸ್ನ ಒಂದು ವಿಧಾನ ಆಗಿರುತ್ತೆ. ಇಲ್ಲಿ ಕೆಲವೊಬ್ರು ವಿಧಿ ಆಟ,
ನೀನು ನಂಗೆ ಸಿಗ್ಬೇಕಂತ ಹೇಳಿದ್ರೆ ದೇವರ ಒಂದು ಏನು ಹಣೆ ಬರದಲ್ಲಿ ಇರಬೇಕು, ದೇವ್ರ ನನ್ನ ಹೆಸರಲ್ಲಿ ನಿನ್ನ ಹೆಸರನ್ನು ನನ್ನ ಹಣೆಯಲ್ಲಿ ಬರ್ತಿರ್ಬೇಕು, ಈ ಥರ ಎಲ್ಲ ಡೈಲಾಗ್ ಹೇಳ್ತಿರಲ್ವಾ, ಇದೇನು ಅಲ್ಲ. ಓಕೆ, ಸೊ ಇಲ್ಲಿ ಬದಲಿಗೆ ನಿಮ್ಮ ಪ್ರೀತಿ ಆಳವನ್ನ ಪರೀಕ್ಷಿಸ್ತಾ ಇದೆ ಯೂನಿವರ್ಸ್. ಹಾಗಾಗಿ ನೀವಿಬ್ರು ಇಲ್ಲಿ ಸಪ್ರೇಷನ್ ಅಲ್ಲಿ ಇದ್ದೀರಾ, ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ ಅಲ್ಲಿ ಇದ್ದೀರಾ, ಬ್ರೇಕಪ್ ಸಿಚುಯೇಷನ್ ಅಲ್ಲಿ ಇದ್ದೀರಾ. ಇವತ್ತು ನಿಮ್ಮ ಮೌನಕ್ಕೆ ಒಂದು ಉತ್ತರ ಸಿಗತ್ತೆ ವೆರಿ ಸೂನ್. ಇಲ್ಲಿ ಕೆಲವೊಬ್ಬರಿಗೆ 11 ಮಿನಿಟ್ಸ್ ತೋರಿಸ್ತಾ ಇದೆ, ಕೆಲವೊಬ್ಬರಿಗೆ 11 ಅವರ್ಸ್ ತೋರಿಸ್ತಾ ಇದೆ, ಕೆಲವೊಬ್ಬರಿಗೆ 24 ಅವರ್ಸ್, ಕೆಲವೊಬ್ಬರಿಗೆ 21 ಅವರ್ಸ್, ಕೆಲವೊಬ್ಬರಿಗೆ 18 ಅವರ್ಸ್, ಕೆಲವೊಬ್ಬರಿಗೆ 48 ಅವರ್ಸ್, ಕೆಲವೊಬ್ಬರಿಗೆ 72 ಅವರ್ಸ್. ಓಕೆ, ಇಷ್ಟರೊಳಗಡೆ ನಿಮ್ಮ ಮೌನ ಮುರಿಯತ್ತೆ ಅನ್ನೋಂತಹ ಒಂದು ಎನರ್ಜಿ ಬರ್ತಿದೆ. ನಿಮ್ಮ ಮೌನಕ್ಕೆ ಒಂದು ಅರ್ಥ ಸಿಗತ್ತೆ. ಓಕೆ, ಎಸ್, ಇಲ್ಲಿ ರೆಡ್ ಕಲರ್ ಹಾಗೆ ಬ್ಲೂ ಕಲರ್ ತುಂಬಾ ಆಕ್ಟ್ ಆಗ್ತಿದೆ. ಈ ಕಲರ್ ನಿಮ್ಮ ಪರ್ಸನ್ಗೆ ತುಂಬಾ ಇಷ್ಟ ಆಗಿರ್ಬೋದು, ಅಥವಾ ಈ ಕಲರ್ ಅಲ್ಲಿ ನಿಮ್ಮ ಪರ್ಸನ್ಗೆ ಏನೋ ಒಂದು ಗಿಫ್ಟ್ ಕೊಟ್ಟಿರ್ಬೋದು, ಡ್ರೆಸ್ ಕೊಡ್ಸಿರ್ಬೋದು, ಸ್ಯಾರಿ ಕೊಡ್ಸಿರ್ಬೋದು, ಶರ್ಟ್, ಅಥವಾ ಲಾಸ್ಟ್ ಮೀಟ್ ಆದಾಗ ಈ ಒಂದು ಡ್ರೆಸ್ನ ವೇರ್ ಮಾಡಿರಬಹುದು ನೀವು ಅಥವಾ ನಿಮ್ಮ ಪರ್ಸನ್, ಅಥವಾ ಇಬ್ರು ಕೂಡ ಕೋ ಇನ್ಸಿಡೆಂಟ್ ಅಂತ ಹೇಳಿದ್ರು, ಅಂದ್ರೆ ಮಾತಾಡದೇ ಇದ್ರೂ ಕೂಡ ಎಲ್ಲೋ ಒಂದ್ ಕಡೆ ಸೇಮ್ ಡ್ರೆಸ್ನ ಯಾವಾಗ್ಲೂ ವೇರ್ ಮಾಡ್ತೀರಾ ನೀವಿಬ್ರು. ಓಕೆ, ಸೊ ಲಾಸ್ಟ್ ಮೀಟಲ್ಲಿ ಈ ಒಂದು ರೆಡ್ ಕಲರ್ ಅಂಡ್ ಬ್ಲೂ ಕಲರ್ ಎನರ್ಜಿ ಬರ್ತಿದೆ, ಇಲ್ಲಿ ವೇರ್ ಮಾಡಿರಬಹುದು ಅಂತ. ಓಕೆ, ಎಸ್, ಆ ಎರಡು ಬಣ್ಣಗಳು ಮಿಶ್ರಿತ ಆಗಿರುವಂತಹ ಒಂದು ಕಲರ್ ಬರ್ತಿದೆ ಇಲ್ಲಿ. ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ, ಆ ಒಂದು ಬಣ್ಣದ ಎನರ್ಜಿಯಲ್ಲಿ ಕನೆಕ್ಟ್ ಮಾಡಿದಾಗ ಬರ್ತಿರುವಂಥದ್ದು, ಅವರ ಮನಸ್ಸಲ್ಲಿ ಒಂದಷ್ಟು ತಳಮಳಗಳು ಶುರು ಆಗಿದೆ ಅನ್ನೋಂಥ ಎನರ್ಜಿ ಬರ್ತಿದೆ. ನೀಲಿ ಬಣ್ಣದ ಎನರ್ಜಿಯಲ್ಲಿ ನಿಮ್ಮ ಪರ್ಸನ್ ಆಂತರಿಕವಾಗಿ ಶಾಂತಿಯನ್ನ ಬಯಸ್ತಾ ಇದ್ದಾರೆ ಕೂಡ. ಅಂದ್ರೆ ಅವ್ರ ಮನಸ್ಸೊಳಗಿಂದ ಪೀಸ್ಫುಲ್ ಆಗಿ ಶಾಂತವಾಗಿ ಇರಬೇಕು ಅಂತ ಇಲ್ಲಿ ಬಯಸ್ತಾ ಇದ್ದಾರೆ. ಇಲ್ಲಿ ರೆಡ್ ಕಲರ್ ಒಂದು ಲವ್ ಅಟ್ರಾಕ್ಟ್ ಮಾಡುವಂತಹ ಒಂದು ಬ್ಯೂಟಿಫುಲ್ ಆಗಿರುವಂತಹ ಕಲರ್ ಆಗಿರುತ್ತೆ. ಓಕೆ, ಸೊ ಇಲ್ಲಿ ಆ ಒಂದು ರೆಡ್ ಕಲರ್ ನಿಮ್ಮ ಮೇಲಿರುವಂತಹ ಒಂದು ಪ್ರೀತಿಯನ್ನ ಕಂಟ್ರೋಲ್ ಮಾಡೋದಕ್ಕೆ ನೋಡ್ತಾ ಇದ್ದಾರೆ, ಬಟ್ ಅವ್ರ ಕೈಲಿ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದು ಅತಿ ಆಗ್ತಾ ಇದೆ. ಕಂಟ್ರೋಲ್ ಮಾಡಿದಾಗ ಯಾವುದೇ ವಿಷಯ ಆಗಿರ್ಬೋದು, ಯಾವುದೇ ವಿಷಯನ ಕಂಟ್ರೋಲ್ ಮಾಡಿದಾಗ ಅದು ಇನ್ನೂ ಜಾಸ್ತಿ ಆಗುತ್ತೆ ವಿನಃ ಕಡಿಮೆ ಆಗೋದಿಲ್ಲ. ಓಕೆ, ಅಂದ್ರೆ ನಿಮ್ಮನ್ನ ಮರೆಯೋದಿಕ್ ಪ್ರಯತ್ನ ಪಡ್ತಿದ್ದಾರೆ, ಬಟ್ ಮರೆಯೋದಿಕ್ಕೆ ಎಲ್ಲಿ ಅವ್ರ ಕೈಲಿ ಸಾಧ್ಯನೇ ಆಗ್ತಾ ಇಲ್ಲ. ನೀವು ಅವರ ಪ್ರತಿ ಉಸಿರಲ್ಲೂ ಕೂಡ ನೆನಪಾಗ್ತಾ ಇದ್ದೀರಾ. ಓಕೆ, ನೋಡ್ಬೋದು ಇಲ್ಲೊಂದು ಗೋಡೆ ರೂಪದಲ್ಲಿ ಫಸ್ಟಿಗೆ ಸ್ಟಾರ್ಟಿಂಗ್ ಅಲ್ಲಿ ಬಂದಿರುವಂತಹ ಎನರ್ಜಿ ಅದು. ಇಲ್ಲಿ ನಿಮ್ಮ ಪರ್ಸನ್ ಅವರ ಸುತ್ತ ಒಂದು ರಕ್ಷಣಾ ಕವಚವನ್ನ ಹಾಕೊಂಡಿರುವಂತಹ ಒಂದು ಎನರ್ಜಿ ಇದೆ. ಅಂಡ್ ಇಲ್ಲಿ ಎಲ್ಲೋ ಒಂದ್ ಕಡೆ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವ್ರ ಫ್ಯಾಮಿಲಿನೇ ಎಲ್ಲೋ ಅವರಿಗೆ ಎಮೋಷ್ನಲಿ ಬ್ಲ್ಯಾಕ್ ಮೇಲ್ ಮಾಡಿ ಸ್ವಲ್ಪ ಪ್ರೊಟೆಕ್ಷನ್ ರೂಪದಲ್ಲಿ ಕೂಡ ಹಾಕಿರುವಂಥದ್ದು. ಅಂದ್ರೆ ಕೂಡ ಹಾಕಿದ್ದಾರೆ ಅಂದ್ರೆ ಏನೋ ಲಾಕ್ ಹಾಕಿ ಕೂಡ ಹಾಕ್ಬಿಟ್ಟಿದ್ದಾರೆ ಆ ಥರ ಅಲ್ಲ, ಬಟ್ ಆ ಎಮೋಷ್ನಲ್ ವರ್ಡ್ಸ್ ಇಂದ ಎಮೋಷ್ನಲ್ ಪದಗಳಿಂದ ನಿಮ್ಮ ಪರ್ಸನ್ ಎಲ್ಲ ಒಂದ್ ಕಡೆ ಕಟ್ ಹಾಕ್ತಾ ಇದ್ದಾರೆ ಅನ್ನುವಂತಹ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಇಲ್ಲ ಒಂದ್ ಕಡೆ ನಿಮ್ಮ ಪರ್ಸನ್ ಕೂಡ ಒಂಥರ ರಕ್ಷಣಾ ಕವಚದಾಗಿ ಬಳಸ್ಕೊಳ್ತಿದ್ದಾರೆ ಕೆಲವೊಬ್ರನ್ನ. ನಿಮ್ಮನ್ನೇ ಕೆಲವೊಂದ್ಸಲ ಇಲ್ಲಿ ಕಾಣಿಸ್ತಾ ಇದೆ ಎನರ್ಜಿ. ನಿಮ್ಮನ್ನೇ ಕೆಲವೊಂದ್ಸಲ ಅವರು ರಕ್ಷಣಾ ಕವಚ ತರ, ಪ್ರೊಟೆಕ್ಷನ್ ಅಂದ್ರೆ ಶೀಲ್ಡ್ ತರ ನಿಮ್ಮನ್ನ ಯೂಸ್ ಮಾಡ್ಕೊಳ್ತಿರೋಂತಹ ಒಂದು ಎನರ್ಜಿ ಬರ್ತಿದೆ. ಅಂದ್ರೆ ಬೇರೆಯವ್ರ ಎದುರಿಗೆ ಅವ್ರು ಕೆಟ್ಟವ್ರು ಆಗಲ್ಲ, ನಿಮ್ಮನ್ನ ಕೆಟ್ಟವ್ರು ಮಾಡೋದಕ್ಕೆ ಅವ್ರಿಗೆ ಬೇಕಾದ್ರೆ ಓಕೆ, ಬಟ್ ಅವ್ರು ಕೆಟ್ಟವ್ರು ಆಗೋದಕ್ಕೆ ಅವ್ರು ಎಲ್ಲೊಂದ್ ಕಡೆ ಭಯ ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರು ಕೆಟ್ಟವ್ರು ಆಗಕ್ಕೆ ಇಷ್ಟಪಡಲ್ಲ. ಈ ತರದ ಒಂದು ಎನರ್ಜಿ ಕೂಡ ಬರ್ತಿದೆ. ಇದು ಕೆಲವೊಬ್ರಿಗೆ ಮಾತ್ರ ಕನೆಕ್ಟ್ ಆಗುವಂಥದ್ದು, ಇದೆಲ್ಲರಿಗೂ ಅಲ್ಲ, ನೆನ್ಪಿರ್ಲಿ. ಓಕೆ, ಎಲ್ಲೋ ಒಂದ್ ಕಡೆ ನಿಮ್ಮಿಬ್ರ ಮಧ್ಯೆ ಕಮ್ಯುನಿಕೇಶನ್ ಬರುವಂತಹ ಸಾಧ್ಯತೆ ನೋಡಬಹುದು. ಫಸ್ಟ್ ಒಂದು ಸ್ಟ್ರೈಟ್ ಲೈನ್ ಬರ್ತಿದೆ, ಕಮ್ಯುನಿಕೇಶನ್ ಗ್ಯಾಪ್ ಆಗಿದೆ. ಆ ಒಂದು ಕಮ್ಯುನಿಕೇಶನ್ ಸ್ಟಾರ್ಟ್ ಆಗತ್ತೆ ಅನ್ನುವಂತಹ ಒಂದು ಸಂಕೇತ, ಸೈನ್ ನಿಮಗಿಲ್ಲಿ ಸಿಗ್ತಾ ಇದೆ. ಅರ್ಧಕ್ಕೆ ನಿಂತು ಹೋಗಿರುವಂತಹ ಮಾತುಗಳು, ಹೇಳದೆ ಇರುವಂತಹ ಭಾವನೆಗಳು ಈಗ ಅಕ್ಷರ ರೂಪದಲ್ಲಿ ಮೆಸೇಜ್ ಅಲ್ಲಾಗಿರ್ಬಹುದು, ಕಾಲ್ ಅಲ್ಲಾಗಿರ್ಬಹುದು. ಓಕೆ,
ಶೀಘ್ರದಲ್ಲೇ ಆ ಮೌನ ಮುರಿಯತ್ತೆ ಅನ್ನೋಂತಹ ಒಂದು ಎನರ್ಜಿ ಸ್ಟ್ರಾಂಗ್ ಆಗಿ ಬರ್ತಾ ಇದೆ ಇಲ್ಲಿ. ಈ ರೀಡಿಂಗ್ನ ಯಾರೆಲ್ಲ ನೋಡ್ತಾ ಇರ್ಬೋದು, ಜೆ ಲೆಟರ್ ಬರ್ತಿದೆ, ಜಿ ಲೆಟರ್ ಬರ್ತಾ ಇದೆ, ಎ ಲೆಟರ್ ಬರ್ತಿದೆ, ವಿ ಲೆಟರ್ ಬರ್ತಿದೆ, ಎನ್ ಲೆಟರ್ ಬರ್ತಿದೆ, ಪಿ ಲೆಟರ್, ಎಸ್ ಲೆಟರ್, ಬಿ ಲೆಟರ್, ಸಿ ಲೆಟರ್, ಐ ಲೆಟರ್, ಎನ್ ಲೆಟರ್, ಆರ್ ಲೆಟರ್. ರಾಶಿಗಳು ಸಿಂಹ, ಮೇಷ, ಕರ್ಕಾಟಕ, ಮೀನ, ವೃಷಭ, ತುಲ, ಮಕರ. ಎಸ್, ರೈಟ್. ಸೊ ನೆಕ್ಸ್ಟ್ ಚೆಕ್ ಮಾಡೋಣ ಟ್ಯಾರೋಲಿ ಏನು ಬರುತ್ತೆ ಅಂತ. ರೈಟ್, ಒಂದು ಕಾಣಿಸುತ್ತಲ್ವಾ? ಯಾ, ನಿಮಿಷ. ನಾಳೆ ಹಬ್ಬ ಇದೆ ಅಲ್ವಾ? ನಾಳೆ ನಾಡಿದ್ದು, ಕೆಲವೊಬ್ರು ನಾಡಿದ್ದು, ಕೆಲವೊಬ್ರು ನಾಳೆಯಿಂದ ಶುರು ಮಾಡ್ತಾರೆ. ಸೊ ಹಬ್ಬನ ಖುಷಿಯಾಗಿ ಆಚರಿಸಿ. ಓಕೆ, ಈ ಯುಗಾದಿಗೆ ಅಷ್ಟೇ, 2026ಗೆ ಅಷ್ಟೇ. ಮತ್ತು 2027 ಬೇರೆ ಥರ ಯುಗಾದಿನೇ ಇರುತ್ತೆ, ಅಂದರೆ ನಿಮ್ಮ ಪರಿಸ್ಥಿತಿಗಳು ಬೇರೆ ಇರುತ್ತೆ. ಸೊ ಈಗಿನ ಪರಿಸ್ಥಿತಿ ನಿಮಗೆ ಹೇಗಾದರೂ ಇರಲಿ, ಆ ಪರಿಸ್ಥಿತಿಗಳನ್ನೆಲ್ಲ, ಕೆಟ್ಟ ಪರಿಸ್ಥಿತಿಗಳನ್ನು ಬದಿಗಿಟ್ಟುಬಿಟ್ಟು ಈ ಒಂದು ಯುಗಾದಿನ ಹ್ಯಾಪಿಯಾಗಿ ಸೆಲೆಬ್ರೇಟ್ ಮಾಡಿ. ಇದು ನಮಗೆ ನಮ್ಮ ಒಂದು ಹಿಂದೂ ವಿಷಯದಲ್ಲೇ ಇರ್ಬೋದು, ಓವರ್ ಆಲ್ ಆಗಿ ಇದೊಂಥರ ನಮಗೆ ಹೊಸ ವರ್ಷದ ಹಾಗೆ ಅಲ್ವಾ? ಈ ಒಂದು ಹೊಸ ವರ್ಷ ನಿಮ್ಮೆಲ್ಲರಿಗೂ ಕೂಡ ಖುಷಿ ಸಂತೋಷವನ್ನು ತರಲಿ ಅಂತೇಳಿ ಬ್ಲೆಸ್ ಮಾಡ್ತೀನಿ, ಹೀಲ್ ಮಾಡ್ತೀನಿ. ಯಾರು ಕೂಡ ಕಣ್ಣೀರು ಹಾಕ್ಕೊಂಡು ಹಬ್ಬನ ಮಾಡಬೇಡಿ, ಖುಷಿಯಾಗಿ ಹಬ್ಬನ ಆಚರಿಸಿ. ಓಕೆ, ಸೊ ನಿಮ್ಮ ಪರಿಸ್ಥಿತಿ ಏನಾದರೂ ಇರಲಿ, ದೇವ್ರ ಪಾದಕ್ಕೆ ಅರ್ಪಣೆ ಮಾಡಿಬಿಡಿ. ದೇವರೇ ಎಲ್ಲ ನೀನೇ ನೋಡ್ಕೊ ಅಂತ ಹೇಳ್ಬಿಟ್ಟು. ಓಕೆ, 5 ಆಫ್ ಕಪ್ಸ್. ಚಿಂತೆ. ಏನಕ್ಕೆ ಚಿಂತೆ ಮಾಡ್ತಾ ಇದ್ದೀರಾ? ಚಿಂತೆ ಮಾಡಿದಷ್ಟು ಏನು ಲಾಭ ಇಲ್ಲ. ಚಿಂತೆ ಮಾಡಿದ್ರೆ ನಿಮಗೇನು ಲಾಭ ಇಲ್ಲ. ನೋಡಿದ್ರಾ, ದ ಸ್ಟಾರ್ ಕಾರ್ಡ್. ಯಾವಾಗ ಯಾವ ಟೈಮಲ್ಲಿ ಏನಾಗಬೇಕು ಅದು ಹಾಗೆ ಆಗುತ್ತೆ. ನೀವು ತಡೆದ್ರೂ ಅಷ್ಟೇ, ನೀವು ತಡಿದೇ ಇದ್ರೂ ಅಷ್ಟೇ. ಓಕೆ, ಸೊ ನೆನಪಿರಲಿ, ಚಿಂತೆ ಮಾಡೋದ್ರಿಂದ ಏನು ಯೂಸ್ ಇಲ್ಲ. ನಿಮ್ಮ ಆರೋಗ್ಯ ಒಂದಷ್ಟು ಹಾಳು ಮಾಡ್ಕೊಳ್ತೀರಾ ಅಷ್ಟೇ. ಪೇಜ್ ಆಫ್ ಏನಿದು ಸಾಟ್ಸ್, ದ ವರ್ಲ್ಡ್. ಓಕೆ, 4 ಆಫ್ ಸಾಟ್ಸ್. ಪ್ರೀತಿಯಲ್ಲಿ ದಿಗ್ಬಂಧನ, 2 ಆಫ್ ವ್ಯಾಂಡ್ಸ್, 9 ಆಫ್ ಕಪ್ಸ್, ದ ಎಂಪ್ರೆನ್ಸ್ ಕಾರ್ಡ್ ಬರ್ತಿದೆ. ನೈಸ್. ಕಿಂಗ್ ಆಫ್ ಕಪ್ಸ್ ಬರ್ತಾ ಇದೆ. ಬ್ಯೂಟಿಫುಲ್. ಸೊ ಈ ಒಂದು ರೀಡಿಂಗ್ನ ನೋಡ್ತಿರೋರು ಪ್ರೆಗ್ನೆಂಟ್ ವುಮೆನ್ಸ್ ಇದ್ದೀರಾ ಅನ್ನುವಂಥ ಒಂದು ಎನರ್ಜಿ ಸ್ಟ್ರಾಂಗ್ ಆಗಿ ಬರ್ತಿದೆ. ಓಕೆ, ನೋಡೋಣ, ಚೆಕ್ ಮಾಡೋಣ. ಆದಿಪರಾಶಕ್ತಿ ಜಗನ್ಮಾತೆ. ಓಕೆ, ಈ ಒಂದು ರೀಡಿಂಗಲ್ಲಿ ಬರ್ತಿರುವಂಥ ಎನರ್ಜಿ ಸ್ಟ್ರಾಂಗ್ ಆಗಿ ಇದನ್ನು ನೀವು ತಗೊಳ್ಬೇಕಾಗತ್ತೆ. ಈ ಒಂದು ರೀಡಿಂಗ್ ನೋಡಿದ ನಂತರ ನೀವು ಶ್ರೀಕೃಷ್ಣನ ಒಂದು ಫೋಟೋ ನೋಡ್ಬೋದು, ಅಥವಾ ಶ್ರೀಕೃಷ್ಣ ಒಂದು ರೀಲ್ಸ್ನ ನೋಡ್ಬೋದು, ಅಥವಾ ಅಂದರೆ ಕಾಣಿಸ್ಬೋದು ನಿಮಗೆ. ಶ್ರೀಕೃಷ್ಣನ ಬಗ್ಗೆ ಒಂದಷ್ಟು ಮಾತುಗಳನ್ನು ಕೇಳಬಹುದು, ಅಂದರೆ ವಾಕ್ಯಗಳು ನಿಮಗೆ ಯಾರಾದರೂ ನೋಡ್ಬೋದು, ಅಂದರೆ ಯಾರಾದರೂ ಬಂದು ನಿಮಗೆ ಹೇಳ್ಬೋದು, ಅಥವಾ ನೀವೆಲ್ಲಾದರೂ ಸ್ಟೇಟಸಲ್ಲಿ ನೋಡಬಹುದು, ಅಥವಾ ಶ್ರೀಕೃಷ್ಣನ ಸಂಬಂಧಪಟ್ಟಂತಹ ಒಂದು ವಿಷಯಗಳನ್ನು ನೀವು ಇಲ್ಲಿ ಕೇಳ್ತೀರಾ ಈ ಒಂದು ರೀಡಿಂಗ್ನ ನೋಡಿದ್ಮೇಲೆ. ಅವರಿಗೆ ಈ ಒಂದು ರೀಡಿಂಗ್ ತುಂಬಾ ಸ್ಟ್ರಾಂಗ್ ಆಗಿ ಕನೆಕ್ಟ್ ಆಗಿದೆ ಅಂತ ಅರ್ಥ, ನೆನ್ಪಿಟ್ಕೊಳ್ಳಿ. ಓಕೆ, ಆ್ಯಂಡ್ ಇಲ್ಲಿ ಆಲ್ಮೋಸ್ಟ್ ನಾನು ಹೇಳಿದೆ, ನೀಲಿ ಬಣ್ಣ ಹಾಗೂ ಕೆಂಪು ಬಣ್ಣದ ಒಂದು ಎನರ್ಜಿ. ಸಿ, ಕೆಂಪು ಬಣ್ಣ ಆ್ಯಂಡ್ ನೀಲಿ ಬಣ್ಣ. ಓಕೆ, ಸೊ ತುಂಬ ಜನ ಟ್ಯಾರೋನ ಏನಪ್ಪ ಅಂತ ಹೇಳ್ತಿರಲ್ವಾ, ಸಿ ಅರ್ಥ. ಇಲ್ಲಿ ಎನರ್ಜಿ ನೋಡಿದಾಗ, ಫಸ್ಟ್ ಆಫ್ ಆಲ್ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ನೀವು ಮತ್ತು ನಿಮ್ಮ ಪರ್ಸನ್ ಇಬ್ಬರೂ ಕೂಡ ಈ ಹೀಲಿಂಗ್ ಅನ್ನೋವಂಥದ್ದು, ಅಂದರೆ ನಿಮ್ಮಿಬ್ಬರ ನಡುವೆ ಹಳೆಯ ಗಾಯಗಳು ಏನಿದೆ ಅದು ಮಾಯುವಂತಹದ್ದು, ಅಂದರೆ ಆ ಒಂದು ಗಾಯಗಳು ಮುಗ್ದು ಹೋಗ್ತಿರುವಂಥ, ಅಳಿಸಿ ಹೋಗ್ತಿರುವಂಥದ್ದು, ಹೀಲ್ ಆಗ್ತಿರುವಂತಹ ಕಾಲ ಹತ್ತಿರ ಬಂದಿದೆ ಅನ್ನೋಂಥ ಎನರ್ಜಿ ಬರ್ತಿದೆ. ಯಾಕಂದರೆ ನೀವಿಬ್ಬರು ಕೂಡ ನಿಮ್ಮ ರಿಲೇಷನ್ಶಿಪ್ನ ಹೀಲ್ ಮಾಡೋಕ್ಕೆ ಅಥವಾ ನಿಮ್ಮನ್ನು ಹೀಲ್ ಮಾಡೋದಕ್ಕೆ ತುಂಬ ಸ್ಪಿರಿಚುವಲ್ ವರ್ಕ್ಗಳನ್ನು ನೀವು ಮಾಡಿದ್ದೀರಾ ಅನ್ನೋಂತಹ ಒಂದು ಎನರ್ಜಿಲಿ ಸ್ಟ್ರಾಂಗ್ ಆಗಿ ಬರ್ತಾ ಇದೆ. ಓಕೆ, ಸೊ ಆ್ಯಂಡ್ ಇಲ್ಲಿ ಇನ್ನೊಂದು ಎನರ್ಜಿ ಬರ್ತಿರುವಂಥದ್ದು, ಎಸ್, ಅವರು ತಮ್ಮ ಅಹಂಕಾರಗಳನ್ನೆಲ್ಲ ಬದಿಗಿಟ್ಟು ಪ್ರೀತಿಗೆ ಅವರು ಶರಣಾಗಲಿಕ್ಕೆ ಸಿದ್ಧ ಆಗ್ತಿರುವಂತಹ ಒಂದು ಎನರ್ಜಿ ಬರ್ತಿದೆ.
ಈ ಒಂದು ಸಂಬಂಧದಲ್ಲಿ ನೀವು ಒಂದು ಬದಲಾವಣೆನ, ಚೇಂಜಸ್ನ ಖಂಡಿತವಾಗಿ ನೋಡ್ತೀರಾ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಸ್ಟ್ರಾಂಗ್ ಆಗಿ ಬರ್ತಿದೆ. ನೋಡ್ಬೋದು ದ ಸ್ಟಾರ್ ಕಾರ್ಡ್, ಆ ನಕ್ಷತ್ರ ಹೇಗೆ ಹೊಳಿತಾ ಇದೆ ಅಲ್ವಾ? ಸೊ ಆ ರೀತಿಯಾಗಿ ನಿಮ್ಮ ಒಂದು ಲೈಫ್, ನಿಮ್ಮ ಜೀವನ, ನಿಮ್ಮ ಲವ್ ಲೈಫ್ ಅದೇ ರೀತಿಯಾಗಿ ಹೊಳೆಯೋದಕ್ಕೆ, ಶೈನಿಂಗ್ ಆಗೋದಕ್ಕೆ ಈಗ ನೀವು ತಯಾರಾಗಿದ್ದೀರಾ, ರೆಡಿ ಆಗಿದ್ದೀರಾ. ಬಿಕಾಸ್ ನಿಮ್ಮ ಈ ಹೀಲಿಂಗ್ ಜರ್ನಿಯಲ್ಲಿ ನೀವು ಫುಲ್ ಓವರ್ ಆಲ್ ಆಗಿ ಟ್ರಾನ್ಸ್ಫರ್ ಆಗಿರುವಂಥದ್ದು, ನಿಮ್ಮ ಪರ್ಸನ್ ಕೂಡ ಟ್ರಾನ್ಸ್ಫರ್ ಆಗಿರುವಂತಹ, ಟ್ರಾನ್ಸ್ಫಾರ್ಮೇಶನ್ ಬಂದಿರುವಂತಹ ಎನರ್ಜಿ ಇಲ್ಲಿ ಬರ್ತಾ ಇದೆ. ಈ ಸಮುದ್ರದ ಅಲೆಗಳು ದಡವನ್ನ ಸೇರೋದಿಕ್ಕೆ ಎಷ್ಟು ಪ್ರಯತ್ನ ಪಡ್ತಾ ಇರುತ್ತೆ ಅಲ್ವಾ? ದಡನೂ ಅಷ್ಟೇನೆ ಪ್ರೀತಿಯಿಂದ ಕಾಯ್ತಾ ಇರತ್ತೆ ಆ ಅಲೆ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು. ಮಧ್ಯದಲ್ಲಿ ಎಷ್ಟೇ ಬಿರುಗಾಳಿ ಬಂದ್ರು ಅಥವಾ ಅದೇನೇ ತೊಂದರೆ ಆದ್ರೂ ಕೂಡ ಅಂತಿಮವಾಗಿ ಅಲೆ ದಡದ ಹತ್ರ ಬಂದು ಸೇರ್ಲೇಬೇಕು. ನಿಮ್ಮ ಪ್ರೀತಿನೂ ಹಾಗೇನೆ ಇಲ್ಲಿ ಈಗಿರುವ ಈ ಒಂದು ವಿರಹ, ಈ ಒಂದು ಬ್ರೇಕಪ್, ಈ ಒಂದು ಸಪ್ರೇಷನ್, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಕೇವಲ ಒಂದು ತಾತ್ಕಾಲಿಕ ವಿರಾಮ ಮಾತ್ರ. ಇದು ನಿಮ್ಮ ಲವ್ ಸ್ಟೋರಿ ಏನಿದೆ, ಈ ಒಂದು ಲವ್ ಜರ್ನಿ ಏನಿದೆ, ಇದು ಅಂತ್ಯ ಆಗಿರುವಂತಹ ವಿಷಯ ಅಲ್ಲ. ಅಂತ್ಯ ಅಂತ ವಿಷಯನೇ ಇಲ್ಲ ಇಲ್ಲಿ. ನೀವು ಯಾವುದೇ ಕಾರಣಕ್ಕೂ ಈ ವ್ಯಕ್ತಿಯ ವಿಷಯದಲ್ಲಿ ಸೋಲನ್ನು ಒಪ್ಕೊಳ್ಳೋದಿಕ್ಕೆ ಹೋಗಬೇಡಿ. ಹಾಗಂತ ಹೇಳಿ ಸೋಲನ್ನು ಒಪ್ಕೊಳ್ಬೇಡಿ ಅಂತ ಹೇಳಿ ಈ ವ್ಯಕ್ತಿ ಜೊತೆನೆ ಜಪ ಮಾಡ್ತಾ ಇರಿ ಅಂತ ಅಲ್ಲ. ಈ ಸೋಲನ್ನ ಯಾಕೆ ಒಪ್ಕೊಳ್ಬಾರ್ದು ಅಂತ ಹೇಳಿದ್ರೆ, ನಿಮ್ಮ ಲೈಫ್ ಜರ್ನಿಯನ್ನು ನೀವು ಕಂಟಿನ್ಯೂ ಮಾಡಬೇಕು. ಓಕೆ, ಸೋಲ್ ಒಪ್ಕೊಂಬೇಡಿ ಅಂದ ತಕ್ಷಣ ಈ ಪ್ರೀತಿಯಲ್ಲಿ ಈ ವ್ಯಕ್ತಿ ಹೆಸರನ್ನೇ ನಾನು ಜಪ ಮಾಡ್ತಾ ಇರ್ತೀನಿ ಅಲ್ಲ. ನಿಮ್ಮ ಲೈಫ್ ಜಪವನ್ನ ಮಾಡಬೇಕು. ನಿಮ್ಮ ಲೈಫಲ್ಲಿ ನೀವು ಇನ್ನೂ ಟ್ರಾನ್ಸ್ಫಾರ್ಮೇಶನ್ ಆಗಬೇಕು, ಇನ್ನು ಹೆಚ್ಚಿಗೆ ಟ್ರಾನ್ಸ್ಫಾರ್ಮೇಶನ್ ಆಗಬೇಕು, ನೀವು ಇನ್ನೂ ಸ್ಟ್ರಾಂಗ್ ಆಗಬೇಕು, ಇನ್ನು ಹೆಚ್ಚಿಗೆ ಸ್ಟ್ರಾಂಗ್ ಆಗಬೇಕು. ಓಕೆ, ಯೂನಿವರ್ಸ್ ನಿಮ್ಮ ಒಂದು ಎನರ್ಜಿ ಕನೆಕ್ಟ್ ಮಾಡಿದಾಗ ನಿಮಗೆ ಶ್ರೇಷ್ಠವಾಗಿದ್ದನ್ನ ನಿಮಗೋಸ್ಕರ ಕಾಯ್ದಿರಿಸಿರುವಂತಹ ಒಂದು ಎನರ್ಜಿ ನೋಡ್ಬೋದು. ದ ಸ್ಟಾರ್ ಕಾರ್ಡ್, ತುಂಬಾ ವರ್ಷದಿಂದ ನೀವು ಪ್ರೇ ಮಾಡ್ತಿದ್ದಂಥದ್ದು, ತುಂಬಾ ವರ್ಷದಿಂದ ನೀವು ಕಾಯ್ತಾ ಇದ್ದಂತಹ ಕೆಲಸ, ತುಂಬಾ ವರ್ಷದಿಂದ ನೀವು ಕಾಯ್ತಾ ಇದ್ದಂತಹ ಒಂದು ಸಂದರ್ಭ, ಸನ್ನಿವೇಶ ಸಡನ್ ಆಗಿ ನಿಮ್ಮ ಎದುರಿಗೆ ಬರುವಂತಹ ಒಂದು ಎನರ್ಜಿ ಇಲ್ಲಿ ಸ್ಟ್ರಾಂಗ್ ಆಗಿ ಬರ್ತಾ ಇದೆ. ಓಕೆ, ಇಲ್ಲಿ ಕಾಲಚಕ್ರ ಅನ್ನುವಂಥದ್ದು ನೋಡ್ಬೋದು, ದ ವರ್ಡ್ ಕಾರ್ಡ್, ರೈಟ್? ಕಾಲಚಕ್ರ ತಿರುಗ್ತಾ ಇರುವಂತಹ ಎನರ್ಜಿ. ಇಲ್ಲಿವರೆಗೆ ನೀವು ಅವರ ಹಿಂದೆ ಬಿದ್ದಿದ್ರಿ. ಓಕೆ, ಸೊ ಆದ್ರೆ ಈಗ ಪರಿಸ್ಥಿತಿ ಬದಲಾಗಿದೆ. ವಿಧಿಯೇ ಅವರನ್ನ ನಿಮ್ಮ ಹಾದಿಗೆ ತಂದು ನಿಲ್ಲಿಸೋದಿಕ್ಕೆ ಪ್ರಾರಂಭ ಆಗಿದೆ. ಇದು ಅನಿರೀಕ್ಷಿತವಾಗಿರುವಂತಹ ತಿರುವಿನ ಕಾಲ ಆಗಿದೆ. ಓಕೆ, ನಿಮ್ಮ ಪರ್ಸನ್ಗೆ ಅವರ ತಪ್ಪಿನ ಅರಿವು ಕೂಡ ಗೊತ್ತಾಗಿ ಅವ್ರ ತಪ್ಪನ್ನ ಅರಿವು ಮಾಡಿಕೊಂಡು ನಿಮ್ಮ ಬಳಿ ಬರೋದಿಕ್ಕೆ ಅವಕಾಶವನ್ನ ಯೂನಿವರ್ಸ್ ಮಾಡಿಕೊಡ್ತಾ ಇದೆ. ಓಕೆ, ಇಲ್ಲಿ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಎಲ್ಲೋ ಒಂದ್ ಕಡೆ ಹಳೆಯ ಒಂದು ಸವಿ ನೆನಪುಗಳು ಇತ್ತೀಚಿನ ದಿನದಲ್ಲಿ ತುಂಬಾ ನಿಮ್ಮ ಮನಸ್ಸನ್ನ ಶಾಂತವನ್ನಗೊಳಿಸ್ತಾ ಇದೆ. ಅಂದ್ರೆ ಶಾಂತಿನ ಹಾಳು ಮಾಡ್ತಿರುವಂತಹ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಇಲ್ಲಿ ನಿಮ್ಮ ಪರ್ಸನ್ಗೂ ಕೂಡ ಅದೇ ತರನೇ ಇಲ್ಲಿ ನಿಮ್ಮ ಜೊತೆ ಕಳೆದಂತಹ ಆ ಒಂದು ಕ್ಷಣಗಳನ್ನು ಕೂಡ ಅವ್ರಿಗೆ ಇವಾಗ ಅನಿಸ್ತಿದೆ ಆ ಒಂದು ಪ್ರಪಂಚ, ದ ವರ್ಲ್ಡ್ ಅಂತ ಹೇಳಿದ್ರೆ ಏನು ಪ್ರಪಂಚ, ರೈಟ್? ಪ್ರಪಂಚದಲ್ಲಿ ಸಿಕ್ಕಿರುವಂತ ಅತಿ ದೊಡ್ಡ ನಿಧಿ ಅಂತ ನಿಮ್ಮ ಪರ್ಸನ್ಗೆ ಇವಾಗ ಅನ್ನಿಸ್ತಾ ಇದೆ ಇಲ್ಲಿ. ಓಕೆ, ಒಂದು ಮಾತನ್ನ ಇದನ್ನ ನೆನ್ಪಿಟ್ಕೊಳ್ಳಿ, ನಮ್ಮ ಲೈಫಲ್ಲಿ ಪ್ರತಿಯೊಬ್ಬರ ಲೈಫಲ್ಲೂ ಅಷ್ಟೇ ಅತ್ಯುತ್ತಮವಾಗಿರುವಂಥದ್ದು, ದಿ ಬೆಸ್ಟ್ ಅನ್ನುವಂತಹ ವಿಷಯಗಳು ಸುಲಭವಾಗಿ ಯಾವುದೇ ಕಾರಣಕ್ಕೂ ಸಿಗೋದಿಲ್ಲ. ಆ ಒಂದು ದಿ ಬೆಸ್ಟ್ ಲೈಫ್ನ ನಾವು ತಗೊಳ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಆದಂಥ ಒಂದು ಶ್ರಮನ ಪಡಬೇಕು, ಅದಕ್ಕೆ ಆದಂಥ ಒಂದು ಕೆಲವೊಂದಷ್ಟು ದಿನಗಳನ್ನು ನಾವು ಕಾಯ್ಬೇಕಾಗತ್ತೆ. ಇಲ್ಲಿ ಪ್ರೀತಿ ಅಂತ ಎನರ್ಜಿ ಕನೆಕ್ಟ್ ಮಾಡಿದಾಗ ನಿಮ್ಮ ಪ್ರೀತಿಯನ್ನ ಮತ್ತಷ್ಟು ಶುದ್ಧಗೊಳಿಸೋದಕ್ಕೆ ಇಲ್ಲಿ ಈ ಒಂದು ಸಿಚುವೇಶನ್, ಈ ಒಂದು ಸಂದರ್ಭ ನಿಮ್ಮ ಎದುರಿಗೆ ಬಂದು ನಿಂತಿದೆ. ನೆನ್ಪಿಡಿ, ಸೂರ್ಯ ಮುಳುಗೋದು ಕೇವಲ ಚಂದ್ರನ ಆಗಮನಕ್ಕಷ್ಟೇ ಅಲ್ಲ, ಮರುದಿನ ಹೊಸ ಆಶಾವಾದದೊಂದಿಗೆ ಉದಯಿಸ್ಲಿಕ್ಕೆ ಸೂರ್ಯ ಮುಳುಗೋದು. ನಿಮ್ಮ ಪ್ರೀತಿಯ ಉದಯ ಕಾಲ ಹತ್ತಿರದಲ್ಲೇ ಇದೆ. ದ ಸ್ಟಾರ್ ಕಾರ್ಡ್ ಅಂಡ್ ಕಿಂಗ್ ಆಫ್ ಕಪ್ಸ್ ಅಲ್ಲೂ ಇದೆ, ರೈಟ್? ಸೊ ಆ ಒಂದು ಸೂರ್ಯನ ಉದಯ ಕಾಲ, ನಿಮ್ಮ ಪ್ರೀತಿಯ ಉದಯ ಕಾಲ ಹತ್ತಿರದಲ್ಲೇ ಇದೆ. ಧೈರ್ಯವಾಗಿರಿ, ಪ್ರೀತಿಯಲ್ಲಿ ನಂಬಿಕೆ ಇರಲಿ, ಸರಿನಾ? ದೇವ್ರ ಮೇಲೂ ನಂಬಿಕೆ ಇರಲಿ, ಪ್ರೀತಿ ಮೇಲೆ ನಂಬಿಕೆ ಇರಲಿ, ನಿಮ್ಮ ಮೇಲೂ ನಂಬಿಕೆ ಇರಲಿ. ನಂಬಿದವನ್ ಮಾತ್ರ ಗೆಲ್ಲೋದಿಕ್ ಸಾಧ್ಯ.
ಓಕೆನಾ? ಸೊ ಥ್ಯಾಂಕ್ ಯು ಸೋ ಮಚ್. ಈ ಒಂದು ರೀಡಿಂಗ್ ಎನರ್ಜಿನ ರಿಸೀವ್ ಮಾಡ್ಕೊಳ್ಳೋಕ್ಕೆ ಕಮೆಂಟಲ್ಲಿ ತಿಳಿಸ್ತೀರಾ. ವಿಧಿಯ ನಿರ್ಧಾರಕ್ಕೆ ನಾನು ಸಿದ್ಧ, ಡೆಸ್ಟಿನಿ ಅಂತ ಹೇಳಿಬಿಟ್ಟು ರೆಡ್ ಹಾರ್ಟ್ ಮಾರ್ಕನ್ನು ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಜೊತೆ ಕನೆಕ್ಟ್ ಆಗಿ ಲೈಕ್ ಮಾಡಿ. ಯಾರ ಜೊತೆ ಈ ಒಂದು ರೀಡಿಂಗ್ನ ಶೇರ್ ಮಾಡ್ಕೊಳ್ಬೇಕಂತ ಅನ್ಸುತ್ತೆ ಅವ್ರ ಹತ್ರ ಶೇರ್ ಮಾಡ್ಕೊಳ್ಳಿ. ಆ್ಯಂಡ್ ಇವತ್ತಿನ ದಿನ ಯಾರೆಲ್ಲ ಬರ್ತ್ಡೇನ ಆಚರಿಸ್ಕೊಳ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಹ್ಯಾಪಿ ಬರ್ತ್ಡೇ. ಆ್ಯಂಡ್ ಯಾರೆಲ್ಲ ಮ್ಯಾರೇಜ್ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ಕೊಳ್ತಾ ಇದ್ದೀರಾ ನಿಮಗೂ ಕೂಡ ಹ್ಯಾಪಿ ಆ್ಯನಿವರ್ಸರಿ. ನಿಮ್ಮೆಲ್ಲರ ವಿಶಸ್ ಆದಷ್ಟು ಬೇಗ ನೆಕ್ಸ್ಟ್ ಯುಗಾದಿ ಅನ್ನೋದ್ರಲ್ಲಿ ನಿಮ್ಮೆಲ್ಲ ವಿಶಸ್ಗಳು ಆದಷ್ಟು ಬೇಗ ನೆರವೇರಲಿ. ಆ್ಯಂಡ್ ಅದಕ್ಕೂ ಮುಂಚೆ ನಿಮ್ಮೆಲ್ಲರ ಪ್ರೀತಿ ಆದಷ್ಟು ಬೇಗ ಸರಿಯಾಗಲಿ, ಹೀಲ್ ಆಗಲಿ ಅಂತೇಳಿ ಬ್ಲೆಸ್ ಮಾಡ್ತಾ ಹೀಲ್ ಮಾಡ್ತಾ ನೆಕ್ಸ್ಟ್ ರೀಡಿಂಗಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೆ ನೀವು ಯುಗಾದಿ ಹಬ್ಬವನ್ನು ಖುಷಿಯಿಂದ ಹ್ಯಾಪಿಯಾಗಿ ಸೆಲೆಬ್ರೇಟ್ ಮಾಡಿ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಓಕೆ, ಖುಷಿಯಾಗಿ ಯುಗಾದಿ ಹಬ್ಬನ ಆಚರಣೆ ಮಾಡಿ. ಸ್ವೀಟ್ನ ತಿನ್ನಿ, ಎಂಜಾಯ್ ಮಾಡಿ. ದಪ್ಪ ಆಗ್ತೀನಿ ಅಂತ ಹೇಳಿ ಸ್ವೀಟ್ ತಿಂದೇ ಬಿಡಬೇಡಿ. ದಪ್ಪ ಆದರೂ ಪರವಾಗಿಲ್ಲ, ಅದನ್ನು ಕರಗಿಸಿ ಆಮೇಲೆ. ಓಕೆ, ಎಸ್, ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.